ಕೊಟ್ಟಷ್ಟು ನೀಡು ಭಿಕ್ಷೆ ಎಂಬ ಕಾಯಕ ತತ್ವವನ್ನ ಸಾರಿದ ಕಾಯಕ ಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕ್ಷೇತ್ರಕ್ಕೆ ನಿವೃತ್ತ ಪ್ರಾಥಮಿಕ ಶಿಕ್ಷಣ ನಿರ್ದೇಶಕ ಟಿಎಂ ಕುಮಾರ್, ನಿವೃತ್ತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೆವಿ ವೆಂಕಟಾಚಲಪತಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿ ಆಶೀರ್ವಾದ ಪಡೆದಿದ್ದಾರೆ. ನಂತರ ನಿವೃತ್ತ ಪ್ರಾಥಮಿಕ ಶಿಕ್ಷಣ ನಿರ್ದೇಶಕ ಎಂ ಕುಮಾರ್ ಮಾತನಾಡಿದ್ದಾರೆ. ಇವತ್ತು ವಿಶೇಷವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿದೆ ಸರ್. ಇವತ್ತಿನ ಕಾರ್ಯಕ್ರಮದ ಏನು ಸರ್ ವಿಶೇಷ? ಇವತ್ತು ಈ ಚಳ್ಳಕೆರೆ ತಾಲೂಕಿನ ಮುಖ್ಯ ಉಪಾಧ್ಯಾಯರ ಸಭೆ, ಆ ಸಭೆಯಲ್ಲಿ ಮುಖ್ಯೋಪಾಧ್ಯಾಯರುಗಳನ್ನು ಕುರಿತು ಪ್ರಚಲಿತ ಶಿಕ್ಷಣದ ಪರಿಸ್ಥಿತಿ, ಅದಕ್ಕೆ ನಾವು ಕಂಡುಕೊಳ್ಳಬಹುದಾದ ಸಮಾಧಾನಗಳು, ಹಾಗೆ ಮುಂದಿನ ಭವಿಷ್ಯದ ಶಿಕ್ಷಣದ ಭವಿಷ್ಯದ ಬಗ್ಗೆ ವಿಚಾರ ಮಂಥನ ಮಾಡುವಂತಹ ಒಂದು ಉದ್ದೇಶ. ಅದಕ್ಕೋಸ್ಕರ ಬಂದಿದ್ದೀವಿ. ವೆಂಕಟಾಚಲಪತಿ ಅವರು ಇಲ್ಲಿ DDPA ಆಗಿದ್ದರು. ಅವರೂ ಸೀನಿಯರ್ ಆಫೀಸರಾಗಿ ರಿಟೈರ್ ಆಗ್ತಾರೆ. ಅವರೂ ಇವತ್ತು ಅವರು ಮಾತಾಡಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಅವರು ಕೂಡ ನಾಲ್ಕು ಮಾತಾಡಿದ್ದಾರೆ. HM ಬಸವರಾಜು ಅವರು ಕೂಡ ಮಾತಾಡ್ತಾರೆ. ತಿಪ್ಪೇಸ್ವಾಮಿ ರೆಡ್ಡಿ ಅವರು ಇವರೆಲ್ಲರೂ ಒಟ್ಟಿಗೆ ಬಂದಿದ್ದಾರೆ. ನಾನಿಲ್ಲಿ ಬಹುಶಃ 98ನೇ ಇಸ್ವಿನಲ್ಲಿ ಇಲ್ಲಿ ಉಪನಿರ್ದೇಶಕರಾಗಿ ಬಂದೆ. ಆ ಸಮಯದಲ್ಲಿ ರಿಕ್ರೂಟ್ಮೆಂಟಿಗೊಂದು ಮಾಡಬೇಕಾಗಿತ್ತು. ಇಲ್ಲಿ ನಾನು ಬಂದ ಮೇಲೆ ಒಂದು 2-3 ರಿಕ್ರೂಟ್ಮೆಂಟ್ ಮಾಡಿದ್ದೀನಿ ಇಲ್ಲಿ ಜಿಲ್ಲೆಯಲ್ಲಿ. ಮುಖ್ಯವಾಗಿ ದೇವಸ್ಥಾನದ ಒಂದು ಕೀರ್ತಿ ಆವಾಗಲೇ ಪ್ರಚಲಿತವಾಗಿ, ಈಗ ಇಲ್ಲಿ ಮುಖ್ಯವಾಗಿ ಇದರ ಪ್ರಾಮುಖ್ಯತೆ ಏನು ಅಂತಂದರೆ, ತಿಪ್ಪೇರುದ್ರಸ್ವಾಮಿ ಯಾರಿದ್ದರು, ಅವರು ಇಲ್ಲಿರ್ತಕ್ಕಂಥ ಲೋಕಲ್ ಪೀಪಲ್ ಯಾರಿದ್ದಾರೆ ಅವರ ದೃಷ್ಟಿಯಲ್ಲಿ ದೇವರೇ, ಇನ್ನೇನಲ್ಲ. ಈ ನಮ್ಮ ಹಿಂದೂ ಇದರ ಪ್ರಕಾರ ದೈವಂ ಮಾನುಷ ರೂಪೇಣ, ದೇವರು ಅಂತಕ್ಕಂಥವ್ರು. ಇದೇ ವೇಳೆ ನಿವೃತ್ತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೆವಿ ವೆಂಕಟಾಚಲಪತಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿವೃತ್ತ ವಿಷಯ ಪರೀಕ್ಷಕರು, ಉಪನಿರ್ದೇಶಕರ ಕಚೇರಿ ಚಿತ್ರದುರ್ಗ ಜಿಲ್ಲೆ ಬಸವರಾಜ್, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಳ್ಳಕೆರೆ ಪಿ ರಾಮಯ್ಯ, ತಿಪ್ಪೇಸ್ವಾಮಿ, ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ವೆಂಕಟೇಶ್ವರ ಗ್ರಾಮಾಂತರ ಪ್ರೌಢಶಾಲೆ ನೇರಲಗುಂಟೆ, ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ಸಂಘದ ಅಧ್ಯಕ್ಷರು ಹಾಗೂ ಚಳ್ಳಕೆರೆಯ ಗುರುಭವನದ ಅಧ್ಯಕ್ಷರು ಇವರಿಗೆ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಅಭಿನಂದಿಸಿ ಶುಭ ಕೋರಲಾಯಿತು.